ಇದೀಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ನಿಂದ ಸಿಹಿ ಸುದ್ದಿ ಸಿಕ್ಕಿರುವಂಥದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ಒಳ ಸಂದರ್ಶನಕ್ಕೆ ನ್ಯಾಯಾಲಯದ ಅವಕಾಶ ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂಥದ್ದು. ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ನಿಂದ ಸಿಹಿ ಸುದ್ದಿ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಾರೆ. ಒಳ ಸಂದರ್ಶನಕ್ಕೆ ಇದೀಗ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಅವರ ಅವಕಾಶ ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅನುಮತಿ ಸಿಕ್ಕಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರಿಗೆ ಕುಟುಂಬಸ್ಥರು ಹಾಗೆ ಸ್ನೇಹಿತರ ಒಳ ಸಂದರ್ಶನಕ್ಕೆ ಅವಕಾಶ ಸಿಕ್ಕಿದೆ. ಇತ್ತೀಚೆಗೆ ಅರ್ಜಿ ಸಲ್ಲಿಸಿದ್ದಂತಹ ಅಪರಾಧಿ ಪ್ರಜ್ವಲ್ ರೇವಣ್ಣ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ನೀಡಿದೆ ಈ ಒಂದು ಕೋರ್ಟ್. ಅಪರಾಧಿ ಭೇಟಿಗೆ ಕುಟುಂಬಸ್ಥರಿಗೆ ಅವಕಾಶ ನೀಡಬಹುದು. ಜೈಲು ಅಧೀಕ್ಷರ ಈ ಒಂದು ನಿಯಮಾನುಸಾರ ಅವಕಾಶ ನೀಡಬಹುದು. ಕಾರಾಗೃಹದ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಭೇಟಿ ದಿನಾಂಕವನ್ನ ಜೈಲು ಆಡಳಿತವೇ ಈ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಹೇಳಿದೆ. ಭೇಟಿ ನಿರಾಕರಿಸಿದ್ರೆ ಸ್ಪಷ್ಟ ಕಾರಣ ಆರೋಪಿಗೆ ತಿಳಿಸಬೇಕು. ಜೈಲು ಆಡಳಿತದ ನಿರ್ಧಾರ ಪಾರದರ್ಶಕವಾಗಿರಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಜೈಲಿನ ಮುಖ್ಯ ಅಧೀಕ್ಷರಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಳ ಸಂದರ್ಶನಕ್ಕೆ ನ್ಯಾಯಾಲಯದ ಅವಕಾಶ ಸಿಕ್ಕಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಅನುಮತಿ ಸಿಕ್ಕಿದೆ. ಈ ಹಿಂದೆ ಯಾರನ್ನು ಕೂಡ ಕುಟುಂಬಸ್ಥರನ್ನಾಗಲಿ ಅಥವಾ ಸ್ನೇಹಿತರನ್ನಾಗಲಿ ಭೇಟಿ ಮಾಡೋದಕ್ಕೆ ಒಳ ಸಂದರ್ಶನಕ್ಕೆ ಅವಕಾಶ ಇರಲಿಲ್ಲ. ಕೇವಲ ವಕೀಲರು ಮಾತ್ರ ಅವರನ್ನು ಭೇಟಿಯಾಗುವಂಥದ್ದಿತ್ತು. ಇದೀಗ ಇತ್ತೀಚೆಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಹಾಗೆ ಪ್ರತಿವಾದವನ್ನ ಆಲಿಸಿ ಈ ಒಂದು ಆದೇಶವನ್ನ ನೀಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಅಪರಾಧಿ ಭೇಟಿಗೆ ಕುಟುಂಬಸ್ಥರಿಗೆ ಅವಕಾಶವನ್ನ ನೀಡಬೇಕು ಅನ್ನುವಂಥ ನಿಯಮವನ್ನ ಹೇಳಲಾಗಿದೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಜೈಲು ಅಧಿಕಾರಿಗಳೇ ಈ ಒಂದು ಕಟ್ಟುನಿಟ್ಟಾಗಿರುವಂತಹ ನಿಯಮವನ್ನ ಪಾಲಿಸಬೇಕು ಅನ್ನುವಂಥ ಮಾಹಿತಿಯನ್ನ ಕೂಡ ಕೋರ್ಟ್ ಹಂಚಿಕೊಂಡಿದೆ.